Dear student, today I am going to explain problem number 3 in computation of income from business. That is, problem is like this. Today problem, the following profit and loss account of Shriram compute is income from business for the year ended 31st March 2020. ನೋಡಿ ಪ್ರಾಬ್ಲಮ್ ಇಲ್ಲಿದೆ, ಅದನ್ನು ನಾನು ಸರಿ ರಿವೀಲ್ ಮಾಡ್ಕೊಂಡಿರ್ತೀನಿ. ಸ್ಯಾಲ್ರೀಸ್ ಇದು ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ಪ್ಯೂರ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು, ನೀವೇನು ಟಚ್ ಮಾಡೋಂಗಿಲ್ಲ. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್, ಇದು ಸಹ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ರೆಕಾರ್ಡ್ ಆಗಿರೋ ಕರೆಕ್ಟಾಗಿದ್ದಾಗ ನೀವೇನು ಟಚ್ ಮಾಡೋಕ್ಕೋಗ್ಬೇಕಿದೆ. ಮತ್ತು ಅಡ್ವರ್ಟೈಸ್ಮೆಂಟ್ ಇದು ಅಷ್ಟೇ, ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ದಿಸ್ ಇಸ್ ಪ್ಯೂರ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ದಿಸ್ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ನಾವು ಫಸ್ಟ್ ಹೆಡಿಂಗಲ್ಲಿ ಆ್ಯಡ್ ಮಾಡಬೇಕು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು. ಮತ್ತು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ತೊಗೊಂಡು ಅದನ್ನು ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂತ ಏನು ಕೊಡದೆ ಹೋದರೆ ನಾವು ಅದನ್ನು ಬಿಸ್ನೆಸ್ಗೆ ಯೂಸ್ ಮಾಡಿದ್ದೀವಿ ಅಂತ ಅಸ್ಯೂಮ್ ಮಾಡ್ಕೊಬೇಕು. ಸೊ ಹಾಗಾಗಿ ದಟ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಈಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ನೀವೇನು ಟಚ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಆರ್ ಬಿ ಡಿ, ಇಟ್ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಫಸ್ಟ್ ಹೆಡಿಂಗಲ್ಲಿ ಆ್ಯಡ್ ಮಾಡ್ತೀವಿ. ಎಫ್ ಐ ಪಿ ಆನ್ ಹೌಸ್ ಪ್ರಾಪರ್ಟಿ, ದಿಸ್ ಇಸ್ ಆಲ್ಸೋ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ನಾವು ಫಸ್ಟ್ ಹೆಡಿಂಗಲ್ಲಿ ಆ್ಯಡ್ ಮಾಡ್ತೀವಿ. ಡಿಪ್ರಿಷಿಯೇಷನ್ ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಮತ್ತು ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಪೇಟೆಂಟ್ ರೇಟ್ ಅಕ್ವೈರ್ಡ್ ಇನ್ ದಿ ಪ್ರೀವಿಯಸ್ ಇಯರ್ ಆ್ಯಂಡ್ ಪುಟ್ ಟು ಯೂಸ್ ಇನ್ ದಿ ಸೇಮ್ ಇಯರ್. ಅಲ್ಲಿಗೆ ಪೇಟೆಂಟ್ ರೇಟ್ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ಹಾಗಾಗಿ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇದನ್ನು ದಟ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಅಂತ ಫಸ್ಟ್ ಹೆಡಿಂಗಲ್ಲಿ ಆ್ಯಡ್ ಮಾಡ್ತೀವಿ. ದೆನ್ ಅದನ್ನು ನಾವು 25% ಡಿಪ್ರಿಷಿಯೇಷನ್ಸ್ ಅಲೋ ಮಾಡ್ತೀವಿ ಸೆಕೆಂಡ್ ಹೆಡಿಂಗಲ್ಲಿ. ಓಕೆನಾ, ಅಡ್ಮಿಸಬಲ್ ಎಕ್ಸ್ಪೆನ್ಸಿಂದ ನಾವು ಡಿಪ್ರಿಷಿಯೇಷನ್ ಅಲೋ ಮಾಡ್ತೀವಿ. ನೆಕ್ಸ್ಟು ಟು ರಿಸರ್ವ್ ಫಾರ್ ಸೇಲ್ಸ್ ಟ್ಯಾಕ್ಸ್, ನೋಡಿ ಸೇಲ್ಸ್ ಟ್ಯಾಕ್ಸ್ ಇಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಟ್ ರಿಸರ್ವ್ ಫಾರ್ ಸೇಲ್ಸ್ ಟ್ಯಾಕ್ಸ್ ಇಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಹಾಗಾಗಿ ಅದನ್ನು ಆಲ್ ರಿಸರ್ವ್ಸ್ ಆ್ಯಂಡ್ ಪ್ರಾವಿಷನ್ಸು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು ನಾವು ಫಸ್ಟ್ ಹೆಡಿಂಗಲ್ಲಿ ಆ್ಯಡ್ ಮಾಡಬೇಕು. ಕಸ್ಟಮ್ಸ್ ಡ್ಯೂಟಿ, ನೋಡಿ ಕಸ್ಟಮ್ಸ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ಸೇಲ್ಸ್ ಟ್ಯಾಕ್ಸು, ಜಿ ಎಸ್ ಟಿ ಇವೆಲ್ಲವೂ ಸಹ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸೇ. ಅಲ್ಲಿಗೆ ನೀವು ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡೋದು ಕರೆಕ್ಟಾಗಿದೆ, ನೀವೇನು ಟಚ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ದಿಸ್ ಈಸ್ ಪರ್ಸನಲ್ ಎಕ್ಸ್ಪೆನ್ಸಸ್, ಫಸ್ಟ್ ಹೆಡಿಂಗಲ್ಲಿ ಆ್ಯಡ್ ಮಾಡಬೇಕು. ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಡೆಬಿಟ್ ಮಾಡೋದು ತಪ್ಪಿದೆ, ಅದನ್ನು ಆ್ಯಡ್ ಮಾಡ್ತೀವಿ. ಡೊನೇಷನ್ ಟು ಲೈಬ್ರರಿ, ದಿಸ್ ಇಸ್ ಆಲ್ಸೋ ಪರ್ಸನಲ್ ಎಕ್ಸ್ಪೆನ್ಸಸ್, ಹಾಗಾಗಿ ದಟ್ ಈಸ್ ಆಲ್ಸೋ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಮಾಡಿದ್ದೀವಿ. ನಾವೀಗ ಅದನ್ನು ಆ್ಯಡ್ ಮಾಡ್ತೀವಿ, ಅಂದರೆ ಮೈನಸ್ ಮಾಡಿದ್ದೀವಿ, ನಾವೀಗ ಅದನ್ನು ಆ್ಯಡ್ ಮಾಡ್ತೀವಿ, ಪ್ರಾಫಿಟ್ಗೆ ಆ್ಯಡ್ ಮಾಡ್ತೀವಿ. ಲೋಕಲ್ ಟ್ಯಾಕ್ಸ್ ಆನ್ ಹೌಸ್ ಪ್ರಾಪರ್ಟಿ, ಇದು ಹೌಸ್ ಪ್ರಾಪರ್ಟಿ ಎಕ್ಸ್ಪೆನ್ಸಸ್ಸು, ಇದು ಹೌಸ್ ಪ್ರಾಪರ್ಟಿ ಎಕ್ಸ್ಪೆನ್ಸಸ್ ಹೌಸ್ ಪ್ರಾಪರ್ಟಿ ಇನ್ಕಮಲ್ಲಿ ಮೈನಸ್ ಮಾಡಬೇಕು. ಇಲ್ಲಿ ಪಿ ಆ್ಯಂಡ್ ಎಲ್ ಅಕೌಂಟ್ ಬಿಸ್ನೆಸ್ ಇನ್ಕಮಲ್ಲಿ ಮೈನಸ್ ಮಾಡಿಬಿಟ್ಟಿದ್ದಾರೆ, ಈಗ ಅದನ್ನು ರೆಕ್ಟಿಫೈ ಮಾಡಿ ನಾವು ಆ್ಯಡ್ ಮಾಡ್ತೀವಿ ಫಸ್ಟ್ ಹೆಡಿಂಗಲ್ಲಿ. ಮೋಟ್ರ್ ಕಾರ್ ಎಕ್ಸ್ಪೆನ್ಸಸ್, ಇದು ಅಷ್ಟು ಏನು ಅಡ್ಜಸ್ಟ್ಮೆಂಟ್ ಕೊಡದೆ ಹೋದರೆ ಪ್ಯೂರ್ಲಿ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಏನು ಅಡ್ಜಸ್ಟ್ಮೆಂಟ್ ಕೊಟ್ಟರೆ ನಾವು ನೋಡ್ಕೊಂಡು ಅದನ್ನು ಇದು ಮಾಡ್ತೀವಿ. ಸದ್ಯಕ್ಕೆ ಈಗ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ ಇದು ಮೋಟ್ರ್ ಕಾರ್ ಎಕ್ಸ್ಪೆನ್ಸಸ್ಸು. ನೆಕ್ಸ್ಟ್ ವೆಲ್ತ್ ಟ್ಯಾಕ್ಸ್ ಪೇಯ್ಡ್, ದಿಸ್ ಇಸ್ ಆಲ್ಸೋ ಪರ್ಸನಲ್ ಎಕ್ಸ್ಪೆನ್ಸಸ್, ಬಟ್ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ನಾವು ಡೆಬಿಟ್ ಮಾಡಿದ್ದೀವಿ, ಈಗ ಅದನ್ನು ಫಸ್ಟ್ ಹೆಡಿಂಗಲ್ಲಿ ಆ್ಯಡ್ ಮಾಡ್ತೀವಿ. ಸ್ಟೇಷನರಿ ಬೇಕೇ ಬೇಕು ಬಿಸ್ನೆಸ್ ಮಾಡ್ಬೇಕಾದ್ರೆ, ದಟ್ ಈಸ್ ಆಲ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಕ್ಸ್ಪೆನ್ಸಸ್ ಇಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ನೆಟ್ ಪ್ರಾಫಿಟ್ ಮಾಮೂಲಿ ತೊಗೊತೀವಿ, ಓಕೆನಾ. ನೆಕ್ಸ್ಟ್ ಈ ಕಡೆ ಕ್ರೆಡಿಟ್ ಸೈಡ್ ಬಂದರೆ ಗ್ರಾಸ್ ಪ್ರಾಫಿಟ್ ತೊಗೊಳಂಗಿಲ್ಲ. ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ಈಸ್ ಅ ಕ್ಯಾಪಿಟಲ್ ಇನ್ಕಮ್, ಆಗಲಿ ಕ್ಯಾಪಿಟಲ್ ಗೇನ್ ಆಗುತ್ತೆ, ಹಾಗಾಗಿ ದಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಕ್ಯಾಪಿಟಲ್ ಗೇನ್. ಬಟ್ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಲಾಸ್ ಅಕೌಂಟ್ ಸೇರಿಕೊಂಡಿದೆ, ಹಾಗಾಗಿ ದಟ್ ಅಮೌಂಟ್ ಏನಾಗಿದೆ ಇಲ್ಲಿ ಆ್ಯಡ್ ಆಗಿದೆ, ಪ್ರಾಫಿಟ್ಗೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಈಗ ನಾವು ಮೈನಸ್ ಮಾಡ್ತೀವಿ, ಮೂರನೇ ಹೆಡ್ಡಿಂಗಲ್ಲಿ ಮೈನಸ್ ಮಾಡ್ತೀವಿ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸ್ಅಲೌಡ್, ಅಂದರೆ ಬ್ಯಾಡ್ ಡೆಟ್ಸ್ ಏನು ಮಾಡಿದ್ದೀವಪ್ಪ ಅಂದರೆ ಬ್ಯಾಡ್ ಡೆಟ್ಸ್ ಇಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಲಾಸ್ ಆಗುತ್ತೆ. ಅದು ರಿಕವರಿ ಆದರೆ ಅದು ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ. ಬಟ್ ಅಲ್ಲೇನಾಗಿದೆ ಡಿಸ್ಅಲೋ ಮಾಡಿದ್ದೀವಿ ಅರ್ಲಿ, ಅಂದರೆ ಹಿಂದೆ ಯಾವ್ದು ವರ್ಷ ಆಗಿತ್ತೋ ಆ ವರ್ಷಕ್ಕೆ ಏನು ಮಾಡ್ತೀವಪ್ಪ ಅಂದ್ರೆ ಡಿಸ್ಅಲೋ ಮಾಡಿದ್ದೀವಿ ಅಂದರೆ ಅದನ್ನು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿದ್ದೀವಿ ಅಂತ ಅರ್ಥ. ಅಲೋ ಮಾಡಿದ್ದೀವಿ ಅಂದರೆ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿದ್ದೀವಿ ಅಂತ, ವಾಪಸ್ ಬಂದಾಗ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಡಿಸ್ಅಲೋ ಮಾಡಿದ್ದೀವಿ ಅಂತಂದರೆ ಅದನ್ನು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ನಾನ್ ಬಿಸ್ನೆಸ್ ಲಾಸ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾಗಿ ಆ ವರ್ಷ ನಾನ್ ಬಿಸ್ನೆಸ್ ಲಾಸ್ ಅಂತ ಟ್ರೀಟ್ ಮಾಡಿದಾಗ ಆ ಅಮೌಂಟ್ ನಮ್ಗೆ ವಾಪಸ್ ಬಂದರೆ ಏನಾಗುತ್ತೋ ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ತಿಳ್ಕೊಳ್ಳಿ, ಅಲೋ ಮಾಡಿದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು, ವಾಪಸ್ ಬಂದರೆ ಬಿಸ್ನೆಸ್ ಇನ್ಕಮ್ಮು. ಡಿಸ್ಅಲೋ ಮಾಡಿದ್ದೀವಿ ಅಂದರೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸು ಅಥವಾ ಲಾಸ್ ಆಗುತ್ತೆ, ವಾಪಸ್ ಬಂದರೆ ಅದು ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಬಟ್ ಏನು ಮಾಡ್ತೀವಿ, ಇನ್ಕಮ್ಗೆ ಆ್ಯಡ್ ಮಾಡಿದ್ದೀವಿ, ಅದು ನಾವು ಈಗ ಮೈನಸ್ ಮಾಡ್ತೀವಿ ಮೂರನೇ ಹೆಡ್ಡಿಂಗಲ್ಲೇ. ರೆಂಟ್ ರಿಸೀವ್ಡ್, ದಿಸ್ ಈಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಕರೆಕ್ಟಾ. ಹಾಗಾಗಿ ಇಲ್ಲಿ ಪ್ರಾಫಿಟ್ ಲಾಸ್ ಅಕೌಂಟಲ್ಲಿ ಆ್ಯಡ್ ಆಗಿದೆ, ನಾವು ಅದನ್ನು ರೆಕ್ಟಿಫೈ ಮಾಡಿ ಮೈನಸ್ ಮಾಡ್ತೀವಿ ಮೂರನೇ ಹೆಡ್ಡಿಂಗಲ್ಲಿ. ಮತ್ತು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್, ಇದು ಅಷ್ಟೇ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಇದು ದಿಸ್ ಇಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಬಿಸ್ನೆಸ್ ಇನ್ಕಮ್ ಅಲ್ಲ, ಹಾಗಾಗಿ ಇನ್ಕಮ್ಗೆ ಆ್ಯಡ್ ಆಗಿದೆ. ದಟ್ ಅಮೌಂಟ್ ಆಲ್ಸೋ ಡಿಡಕ್ಟೆಡ್ ಫ್ರಮ್ ಪ್ರಾಫಿಟ್ ಅಂಡರ್ ಥರ್ಡ್ ಹೆಡಿಂಗ್, ಓಕೆನಾ. ದಿಸ್ ದ ಪ್ರಾಬ್ಲಮ್. ಈಗ ಅಡ್ಜಸ್ಟ್ಮೆಂಟ್ ನೋಡೋಣ. ಅಡ್ಜಸ್ಟ್ಮೆಂಟ್ಸ್ ಏನಿದೆ ಅಂದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡ್ಸ್ ₹1,500 ಆನ್ ಎಕ್ಸ್ಪೆಂಡಿಚರ್ ಆಫ್ ಅರ್ಲಿಯರ್ ಇಯರ್ಸ್, ಓಕೆನಾ. ದಿಸ್ ಇಸ್ 1,500 ಆನ್
ಎಕ್ಸ್ಪೆಂಡಿಚರ್ ಆಫ್ ಅರ್ಲಿಯರ್ ಇಯರ್ಸ್. ಅದು ಎಕ್ಸ್ಪೆಂಡಿಚರ್ ಆನ್ ಅರ್ಲಿಯರ್ ಇಯರ್ಸ್ ಅಂದರೆ ಯಾವುದೋ ವರ್ಷದ ಎಕ್ಸ್ಪೆಂಡಿಚರು ಈ ವರ್ಷದ ಅಡ್ವರ್ಟೈಸ್ಮೆಂಟಲ್ಲಿ 1500 ಸೇರಿಕೊಂಡಿದಂತೆ. ಅದು ನಮ್ಮ ವರ್ಷದ ಎಕ್ಸ್ಪೆಂಡಿಚರ್ ಅಲ್ಲ ಅದು. ಹಾಗಾಗಿ ಏನು ಮಾಡ್ತೀವಿ ನಾವು, ಅಡ್ವರ್ಟೈಸ್ಮೆಂಟ್ ಏನಾಗಿದೆ 1500 ರೂಪಾಯಿದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಈ ವರ್ಷದಲ್ಲ ಅದು. ಹಾಗಾಗಿ ಏನು ಮಾಡ್ತೀವಿ, ಅಷ್ಟು ಅಮೌಂಟನ್ನು ಫಸ್ಟ್ ಹೆಡ್ಡಿಂಗಲ್ಲೇ ಆ್ಯಡ್ ಮಾಡ್ತೀವಿ. ಕರೆಕ್ಟಾ? 1500 ರುಪೀಸನ್ನು. ನೆಕ್ಸ್ಟು ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ರುಪೀಸ್ 3000 ದಟ್ ಈಸ್ ರುಪೀಸ್ 300 ಗಿವನ್ ಟು ಪೂರ್ ಸ್ಟೂಡೆಂಟ್ ಸ್ಟಡಿಯಿಂಗ್ ಇನ್ BCom. ಅಲ್ಲಿಗೆ BCom ಹುಡುಗನಿಗೆ ನಾವು 300 ರುಪೀಸ್ ಪೇ ಮಾಡಿದ್ದೀವಿ. ಆ 300 ರುಪೀಸು ನಾವು ಇದು BComಗೆ ಕೊಟ್ಟಿರೋದ್ರಿಂದ ಅದು ಪರ್ಸನಲ್ ಎಕ್ಸ್ಪೆನ್ಸ್ ಆಗುತ್ತೆ. ದಟ್ಸ್ ವೈ ದಟ್ ಅಮೌಂಟ್ ಮಸ್ಟ್ ಬಿ ಆ್ಯಡೆಡ್ ಟು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡ್ತೀವಿ ಅಷ್ಟು ಅಮೌಂಟನ್ನು. ಓಕೆನಾ? ನೆಕ್ಸ್ಟು ಡಿಪ್ರಿಷಿಯೇಷನ್ ಅಲೋವಬಲ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ರುಪೀಸ್ 2500. ನೋಡಿ, ಡಿಪ್ರಿಷಿಯೇಷನ್ ನಿಮ್ಮ ಪ್ರಾಬ್ಲಮಲ್ಲಿ ಡಿಪ್ರಿಷಿಯೇಷನ್ ಎಷ್ಟಪ್ಪ ಇದೆ ಅಂತಂತಂದರೆ ದಟ್ ಈಸ್ ಕಾಲ್ಡ್ ಆ್ಯಸ್ ಡಿಪ್ರಿಷಿಯೇಷನ್ ಈಸ್ ಪ್ರಾಬಬ್ಲಿ 4000 ರುಪೀಸ್ ಇದೆ ಡಿಪ್ರಿಷಿಯೇಷನ್ನು. ಆ ಡಿಪ್ರಿಷಿಯೇಷನ್ 4000 ರುಪೀಸ್ ಇದೆ. 4000 ರುಪೀಸ್ ಇದೆ. ಆದರೆ ಅಲೋ ಮಾಡಬೇಕಾಗಿರೋದು 2500 ಅಂತೆ. ಅಲ್ಲಿಗೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ 2500 ಅಲೋ ಮಾಡ್ತೀವಿ. ಎಕ್ಸಸ್ ಎಷ್ಟು ಮಾಡಿದ್ದೀವಿ ನಾವು, 1500 ರುಪೀಸ್ ಎಕ್ಸಸ್ ಡಿಪ್ರಿಷಿಯೇಷನ್ ಮಾಡಿದ್ದೀವಿ. ಹಾಗಾಗಿ ದಟ್ 1500 ರುಪೀಸ್ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ಅದನ್ನೇನು ಮಾಡ್ತೀವಿ ನಾವು, ಆ್ಯಡ್ ಮಾಡ್ತೀವಿ ಫಸ್ಟ್ ಹೆಡ್ಡಿಂಗಲ್ಲಿ. 1500 ಏನು ಎಕ್ಸಸ್ ಆಗಿದೆ ಆ ಎಕ್ಸಸ್ಸು. ಮತ್ತು ಸ್ಯಾಲ್ರಿ ಇನ್ಕ್ಲೂಡ್ಸ್ ಪ್ರೊಪರೇಟರ್ ಸ್ಯಾಲ್ರಿ ಆಫ್ ರುಪೀಸ್ 500 ಪರ್ ಮಂತ್. ಅಂದರೆ ಒಂದು ತಿಂಗಳಿಗೆ ಪ್ರೊಪರೇಟರ್ ಸ್ಯಾಲ್ರಿ ಅಂದರೆ ಪ್ರೊಪರೇಟರ್ ಅವನ ಹಣ ಹಾಕ್ಬಿಟ್ಟು ಬಿಸ್ನೆಸ್ ಮಾಡ್ತಾನೆ. ಅವನೇನು ಮಾಡಬೇಕು, ಈ ಹ್ಯಾಸ್ ಎ ರೈಟ್ ಟು ಗೆಟ್ಸ್ ಪ್ರಾಫಿಟ್ ಅಷ್ಟೇ. ಅವನ ಸರ್ವಿಸ್ಗೆ ಸ್ಯಾಲ್ರಿ ತೊಗೊಳಂಗಿಲ್ಲ. ಅವನು ತೊಗೊಂಡ್ರೆ ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ಈಗ ಇಲ್ಲಿ ಪ್ರೊಪರೇಟರು 500 ರುಪೀಸ್ ಒಂದು ತಿಂಗಳಿಗೆ ಅಂದರೆ 6000 ರುಪೀಸ್ ಒಂದು ವರ್ಷಕ್ಕೆ ಅವರು ಸ್ಯಾಲ್ರಿ ತೊಗೊತಾರೆ. 6000 ರುಪೀಸ್ ಒಂದು ವರ್ಷಕ್ಕೆ ಸ್ಯಾಲ್ರಿ ತೊಗೊಂಡ್ರೆ ದಟ್ ಎಂಟೈರ್ ಅಮೌಂಟ್ ಆಫ್ 6000 ರುಪೀಸ್ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಯಾಕಂದರೆ ಎಂಪ್ಲಾಯಿಗೆ ಮಾತ್ರ ಸ್ಯಾಲ್ರಿ ಕೊಡ್ತೀವಿ, ಪ್ರೊಪರೇಟರಿಗೆ ಸ್ಯಾಲ್ರಿ ಕೊಡಲ್ಲ. ಅವರು ಪ್ರಾಫಿಟ್ ತೊಗೊಬೇಕಷ್ಟೇ, ಸ್ಯಾಲ್ರಿ ತೊಗೊಳಂಗಿಲ್ಲ. ಹಾಗಾಗಿ ದಟ್ ಸ್ಯಾಲ್ರಿ ಈಸ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ದಟ್ ಅಮೌಂಟ್ ಆಫ್ ರುಪೀಸ್ 6000 ರುಪೀಸ್ ನಾವು ಫಸ್ಟ್ ಹೆಡ್ಡಿಂಗಲ್ಲಿ ಆ್ಯಡ್ ಮಾಡ್ತೀವಿ. ಕರೆಕ್ಟಾ? ಓಕೆ, ನೋಡಿ ಇಷ್ಟು ಅಡ್ಜಸ್ಟ್ಮೆಂಟ್ಸ್ ಆಯಿತು. ಈಗ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ನೋಡಿ, ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಶ್ರೀರಾಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020 and 21. ರೈಟ್? ಈಗ ನೋಡಿ, ನೆಟ್ ಪ್ರಾಫಿಟ್ ಆ್ಯಸ್ ಪರ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ P&L ಅಕೌಂಟಲ್ಲಿದೆ 17,500 ರುಪೀಸ್ ಇದೆ ನೆಟ್ ಪ್ರಾಫಿಟು. ಈಗ 4 ಹೆಡ್ಡಿಂಗ್ ನಾನು ಹಾಕ್ಕೊಂಡಿದ್ದೀನಿ. ಫಸ್ಟ್ ಹೆಡ್ಡಿಂಗ್ ನೋಡ್ಕೊಂಡಿದ್ದೀನಿ, ಆ್ಯಡ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಚಾರ್ಜ್ಡ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. P&L ಅಕೌಂಟಲ್ಲಿ ಚಾರ್ಜ್ ಮಾಡಿರ್ತಕ್ಕಂತಹ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿದ್ದಾವೆ. ನೋಡಿ, ಇಲ್ಲಿ ಹೇಳ್ಕೊಂಡಿದ್ದೀನಿ, ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನೋಡ್ಕೊಂಡಿದ್ದೀನಿ ನೋಡಿ, ಸ್ಯಾಲ್ರಿ ಪ್ರೊಪರೇಟರ್ ಸ್ಯಾಲ್ರಿ ದಟ್ ಈಸ್ 500 × 12 6000 ರುಪೀಸ್. ನೆಕ್ಸ್ಟು ಜನರಲ್ ಎಕ್ಸ್ಪೆನ್ಸಸ್ ಪೇಯ್ಡ್ ಟು ಪೂರ್ ಸ್ಟೂಡೆಂಟ್ ಕೊಟ್ಟಿರೋದು 300 ರುಪೀಸು. ನೆಕ್ಸ್ಟು ದಟ್ ಈಸ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್. ಅದೇನು ಮಾಡ್ತೀವಿ, ಎಕ್ಸ್ಪೆಂಡಿಚರ್ ಆಫ್ ಅರ್ಲಿಯರ್ ಇಯರ್ಸ್, ಯಾವುದೋ ಹಿಂದಿನ ವರ್ಷದ ಎಕ್ಸ್ಪೆಂಡಿಚರು ಈಗ ಅಡ್ವರ್ಟೈಸ್ಮೆಂಟ್ ಸೇರಿಕೊಂಡಿದೆ, ಈ ವರ್ಷದ ಖರ್ಚಲ್ಲ ಅದು. ಹಾಗಾಗಿ ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ 1500 ರುಪೀಸ್ ಆಯಿತು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಸ್ ಅ ಸೆಡ್ ದಿಸ್ ಈಸ್ ಎ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ತೀವಿ. RBD ಇಟ್ ಈಸ್ ಆಲ್ಸೋ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಈಸ್ ಆಲ್ಸೋ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ತೀವಿ. FIP ಆನ್ ಹೌಸ್ ಪ್ರಾಪರ್ಟಿದು 100 ರುಪೀಸ್ ಅದನ್ನು ಸಹ ಆ್ಯಡ್ ಮಾಡ್ತೀವಿ. ಡಿಪ್ರಿಷಿಯೇಷನ್ ಆ್ಯಕ್ಚುಲಿ 4000 ರುಪೀಸ್ ನಾವು P&L ಅಕೌಂಟಲ್ಲಿ ಡೆಬಿಟ್ ಮಾಡಿಬಿಟ್ಟಿದ್ದೀವಿ. ಆ್ಯಕ್ಚುಲಾಗಿ ರೂಲ್ಸ್ ಪ್ರಕಾರ 2500 ರುಪೀಸ್ ನಾವು ಮೈನಸ್ ಮಾಡಬೇಕಂತ. ಅಲ್ಲಿ ಎಕ್ಸಸ್ಸು 1500 ರುಪೀಸ್ ನಾವು ತೊಗೊಂಡಿದ್ದೀವಿ. ದಟ್ 1500 ರುಪೀಸ್ ಈಸ್ ಎಕ್ಸಸ್ ಡಿಪ್ರಿಷಿಯೇಷನ್ ಆಡೆಡ್ ಟು ಪ್ರಾಫಿಟ್. ಎಕ್ಸ್ಪೆಂಡಿಚರ್ ಆನ್ ಪೇಟೆಂಟ್ ಟೋಟಲ್ ಅಮೌಂಟ್ ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ಆಮೇಲೆ ಡಿಪ್ರಿಷಿಯೇಷನ್ ಎಲ್ಲ ಮಾಡೋಣ. 10,000 ಪೂರ್ತಿ ನಾವು ಆ್ಯಡ್ ಮಾಡ್ತೀವಿ. ಮತ್ತು ಪ್ರಾವಿಷನ್ ರಿಸರ್ವ್ ಫಾರ್ ಸೇಲ್ಸ್ ಟ್ಯಾಕ್ಸ್ ದಿಸ್ ಆಲ್ಸೋ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ತೀವಿ 10,000 ರುಪೀಸ್. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಈಸ್ ಪ್ಯೂರ್ಲಿ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಡೊನೇಷನ್ ಟು ಲೈಬ್ರರಿ ಮತ್ತು ಲೋಕಲ್ ಟ್ಯಾಕ್ಸ್ ಆನ್ ಹೌಸ್ ಪ್ರಾಪರ್ಟಿ ವೆಲ್ತ್ ಟ್ಯಾಕ್ಸ್ ಇವೆಲ್ಲವೂ ಸಹ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಇವೆಲ್ಲವೂ ಸಹ ಆ್ಯಡ್ ಮಾಡಿದ್ರೆ ಟೋಟಲ್ಲು 40 ದಟ್ ಈಸ್ ಕಾಲ್ಡ್ ಆ್ಯಸ್ 44,400 ರುಪೀಸ್ ಬಂತು. ದಟ್ ಈಸ್ ಎ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾವು P&L ಅಕೌಂಟಲ್ಲಿ ಚಾರ್ಜ್ ಮಾಡಿರ್ತಕ್ಕಂಥದ್ದು. ಈಗ ಟೋಟಲ್ ಮಾಡ್ಕೊಂಡ್ರೆ 61,900 ಬಂತು. ಓಕೆನಾ? ಇದು ಫಸ್ಟ್ ಹೆಡ್ಡಿಂಗಲ್ಲಿ. ನೆಕ್ಸ್ಟ್ ಸೆಕೆಂಡ್ ಹೆಡ್ಡಿಂಗ್ ಬರ್ತೀನಿ ನಾನು. ಸೆಕೆಂಡ್ ಹೆಡ್ಡಿಂಗಲ್ಲಿ ಲೆಸ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಚಾರ್ಜ್ಡ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಚಾರ್ಜ್ ಮಾಡದೇ ಇರ್ತಕ್ಕಂತಹ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಯಾವನ ಇದ್ದರೆ ನೋಡ್ತೀವಿ. ಅದರಲ್ಲಿ ಒಂದು ಪೇಟೆಂಟ್ ರೈಟು ದಟ್ ಈಸ್ 25% ಡಿಪ್ರಿಷಿಯೇಷನ್ ಮಾತ್ರ ಕೊಡ್ತೀವಿ. ಅಲ್ಲಿಗೆ 10,000 ರೂಪಾಯಿ ಇದೆ. 10,000 ರೂಪಾಯಿಲಿ 25% ಡಿಪ್ರಿಷಿಯೇಷನ್ ಅಂದರೆ 25% ಅಂದರೆ 2,500 ರುಪೀಸ್ ಮೈನಸ್ ಮಾಡಬೇಕು. ಓಕೆನಾ? 2,500 ಮೈನಸ್ ಮಾಡಿದ್ವಿ 61,900ಅಲ್ಲಿ, ಇನ್ನು 59,400 ಬಂತು. ಓಕೆನಾ? ನೆಕ್ಸ್ಟು ಮೂರನೇ ಹೆಡ್ಡಿಂಗು ಲೆಸ್ ಇನ್ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ಚಾರ್ಜ್ಡ್ ಇನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. P&L ಅಕೌಂಟಲ್ಲಿ ಚಾರ್ಜ್ ಮಾಡಿರ್ತಕ್ಕಂತಹ ನಾನ್ ಬಿಸ್ನೆಸ್ ಇನ್ಕಮ್ಸ್
ನೋಡಿ 4 ನಾನ್ ಬಿಸ್ನೆಸ್ ಇನ್ಕಮೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡು, ಬ್ಯಾಡ್ ಡೆಟ್ಸ್ ರಿಕವರ್ಡ್, ಡಿಸಲೋಡ್. ಅದೇನಾದರೂ ಅಲೋಡ್ ಅಂತಿದ್ದರೆ ನಾವು ಅದು ಬಿಸ್ನೆಸ್ ಇನ್ಕಮ್ ಆಗೋದು ನಾವು ತೊಗೊಳೋಗತ್ತೆ ಇರಲ್ಲ. ಡಿಸಲೋಡ್ ಮಾಡಿರೋದ್ರಿಂದ ಆ ವರ್ಷ ಈಗ ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿತ್ತು, ಈಗ ಅದು ನಾನ್ ಬಿಸ್ನೆಸ್ ಇನ್ಕಮ್ ಆಯಿತು. ಓಕೆನಾ. ನೆಕ್ಸ್ಟು ದಟ್ ಈಸ್ ಕಾಲ್ಡ್ ಆ್ಯಸ್ ರೆಂಟ್ ರಿಸೀವ್ಡು, ಅದು ಸಹ ನಾನ್ ಬಿಸ್ನೆಸ್ ಇನ್ಕಮ್. ಮತ್ತು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್, ಅದು ಸಹ ನಾನ್ ಬಿಸ್ನೆಸ್ ಇನ್ಕಮ್. ಈ 4 ನಾನ್ ಬಿಸ್ನೆಸ್ ಇನ್ಕಮ್ P&L ಅಕೌಂಟಲ್ಲಿ ಏನಾಗಿತ್ತು, ನಾವು ರೆಕಾರ್ಡ್ ಮಾಡಿ ಇನ್ಕಮ್ಗೆ ಆ್ಯಡ್ ಮಾಡಿಬಿಟ್ಟಿದ್ವಿ. ಈಗ ಎಂಟೈರ್ ಅಮೌಂಟು 24,000 ನಾನ್ ಬಿಸ್ನೆಸ್ ಇನ್ಕಮ್ಮು ಆ್ಯಡ್ ಆಗಿತ್ತು, ನಾವೀಗ ಮೈನಸ್ ಮಾಡಿದ್ವಿ. ದಟ್ ಈಸ್ 24,000 ಮೈನಸ್ ಮಾಡಿದ್ರೆ ಟೋಟಲ್ 35,400 ಬಂತು. ಓಕೆನಾ. ನೆಕ್ಸ್ಟು 4ನೇ ಹೆಡ್ಡಿಂಗು ದಟ್ ಈಸ್ ಆಡ್ ಅಡ್ಮಿಸಬಲ್ ಇನ್ಕಮ್ಸ್ ವಿಚ್ ಆರ್ ನಾಟ್ ಚಾರ್ಜ್ ಇನ್ ಪ್ರಾಬ್ಲಮ್. ಇದು ಸಹ ಅಡ್ಜಸ್ಟ್ಮೆಂಟ್ ಆಗಿರ್ತಕ್ಕಂಥ ಐಟಮು. ಅಡ್ಜಸ್ಟ್ಮೆಂಟ್ಸಾಗಿ ಏನಾದರೂ ನಾನ್ ಬಿಸ್ನೆಸ್ ಇನ್ಕಮ್ ಏನಾದರೂ ಬಿಸ್ನೆಸ್ ಇನ್ಕಮ್ ಏನಾದರೂ ಇದ್ದರೆ ಆಗೇನು ಮಾಡ್ತೀವಿ, ಅದನ್ನು ತೊಗೊತೀವಿ. ಇಲ್ಲಿ ಯಾವುದು ಇಲ್ಲ, ಹಾಗಾಗಿ ನಿಲ್ ತೊಗೊತೀವಿ. ಅಲ್ಲಿಗೆ ಟೋಟಲ್ 35,400 ಇದು ರಿಯಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆನಾ. ದಿಸ್ ಇಸ್ ಹೌ ವಿ ಕ್ಯಾನ್ ಕಂಪ್ಯೂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್.